ಮಾಜಿ ಸಚಿವ KN ರಾಜಣ್ಣ ರಾಜ್ಯ ರಾಜಕಾರಣದ ಹಾರ್ಡ್ ಕೋರ್ ಸುದ್ದಿ. ರಾಹುಲ್ ಗಾಂಧಿ ಅವರಿಗೆ ಮುಜುಗರವಾಗುವಂಥ, ಮಹಾಗಠಬಂಧನ್ ಮೈತ್ರಿಗೆ ಮುಜುಗರವಾಗುವಂಥ ಹೇಳಿಕೆ ಕೊಟ್ಟು ಮಂತ್ರಿ ಸ್ಥಾನ ಕಳೆದುಕೊಂಡಿರುವ KN ರಾಜಣ್ಣ ವಿಪರೀತ ಸಿಟ್ಟಿಗೆದ್ದಿರೋ ಹಂಗಿದೆ. ಅವರು ಕೊಟ್ಟಿರುವ ಎರಡು ಹೇಳಿಕೆಗಳು ನೆನ್ನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡೇರಿಯ ಜನಸಂಪರ್ಕ ಸಭೆಯ ವೇದಿಕೆಯ ಮೇಲೆ ಮಾತಾಡ್ತಾ ಅವರು ಕೊಟ್ಟಿರುವ ಹೇಳಿಕೆಗಳು ಕುತೂಹಲಕಾರಿಯಾಗಿದ್ದವು. ಮುಂದಿನ ದಿನದಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಖಾಲಿಯಾಗಬಹುದು, ಕಾಂಗ್ರೆಸ್ ಅನ್ನು ಇಲ್ಲವಾಗಿಸುವ ಕಾಲ ಬರಬಹುದು. 2004ರಲ್ಲಿ ನಾನು JDSನಿಂದ ನಿಂತು ಶಾಸಕನಾಗಿದ್ದೆ. ಆವಾಗ ತುಮಕೂರಿನಲ್ಲಿ ಕಾಂಗ್ರೆಸ್ಸು ವೈಟ್ ವಾಶ್ ಆಗಿತ್ತು. ಈಗ ಮತ್ತೆ ಆ ಸಂದರ್ಭ ಬರುತ್ತೋ ಏನೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಯಾರೂ ಶಾಶ್ವತವಾಗಿ ಶತ್ರುಗಳಿರಲ್ಲ, ಅದೇ ರೀತಿ ಮಿತ್ರರೂ ಇರೋದಿಲ್ಲ ಅಂದ್ರು. KN ರಾಜಣ್ಣ ಅವರ ಕುತೂಹಲಕಾರಿ ಹೇಳಿಕೆ ಕೇಳಿಸ್ಕೊಳ್ಳಿ. ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತೈತೋ ಏನೋ ಗೊತ್ತಿಲ್ಲ, ನೋಡೋಣ ಏನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳೋದು. ಆಯ್ತಪ್ಪ ನೀನ್ ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ, ಸುಮ್ಮನೆ ಕೂತ್ಕೊಂಡ್ಬಿಡಿ. ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ದೊಡ್ಡೇರಿ ಹೋಗ್ಲಿಲ್ಲ. ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತೈತೋ ಏನೋ ಗೊತ್ತಿಲ್ಲ, ನೋಡೋಣ ಏನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳೋದು. ಆಯ್ತಪ್ಪ ನೀನ್ ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ, ಸುಮ್ಮನೆ ಕೂತ್ಕೊಂಡ್ಬಿಡಿ. ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ಪರೋಕ್ಷವಾಗಿ ಕಾಂಗ್ರೆಸ್ ತೊರೆಯುವ ಮಾತಾಡ್ತಾ ಇದ್ದಾರೆ. ಮುಂದೆ ಯಾವ ಬಾವುಟ ಹಿಡಿತೀನೋ ನೀವೇ ತೀರ್ಮಾನ ಮಾಡಿ ಅಂದ್ರು. ಒಂದು ಬೈಕ್ ರ್ಯಾಲಿ ಇತ್ತು, ಕಾಂಗ್ರೆಸ್ ಬಾವುಟಗಳೇ ಇರಲಿಲ್ಲ. ಒಬ್ರು ಬಾವುಟ ಹಿಡಿದಿಲ್ಲ. ಯಾಕೆ? ಎಲ್ಲರೂ ನೂರಾರು ಬಾವುಟ ಹಿಡಿದಿರ್ತಿದ್ರಿ ಎಲ್ಲನೂ. ನನಗೆ ಆಶ್ಚರ್ಯ ಆಗ್ತಿದೆ ಅಂದ್ರು. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ. ಒಬ್ರು ಒಂದ್ ಬಾವುಟ ಹಿಡಿದಿಲ್ವಲ್ಲ, ಯಾಕೆ? ನಾನೇನ್ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್? ಒಬ್ರು ಒಂದ್ ಬಾವುಟ ಹಿಡಿದಿಲ್ಲ, ಗಿರಾಕಿಗಳು ಎಲ್ಲ ಒಂದ್ 100 ಬಾವುಟ ಹಿಡಿಯೋರು, ಯಾಕೆ ಒಬ್ರು ಹಿಡಿದಿಲ್ಲ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾವುಟ ಹಿಡಿಬೇಕು, ಏನ್ ಮಾಡ್ಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರುವಂತ. ನಾನಂತೂ ಇಲ್ಲ, ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ. ಒಬ್ರು ಒಂದ್ ಬಾವುಟ ಹಿಡಿದಿಲ್ವಲ್ಲ, ಯಾಕೆ? ನಾನೇನ್ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್? ಒಬ್ರು ಒಂದ್ ಬಾವುಟ ಹಿಡಿದಿಲ್ಲ, ಗಿರಾಕಿಗಳು ಎಲ್ಲ ಒಂದ್ 100 ಬಾವುಟ ಹಿಡಿಯೋರು,
ಯಾಕೆ ಒಬ್ಬರು ಹಿಡ್ದಿಲ್ಲ, ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾವುಟ ಹಿಡಿಬೇಕು, ಏನ್ ಮಾಡ್ಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರುವಂತ, ನಾನಂತೂ ಇಲ್ಲ. ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಹತ್ರ ಮಾತಾಡ್ತೀನಿ. ರಾಜಣ್ಣ ಕಾಂಗ್ರೆಸ್ಸನ್ನು ಬಿಡುವ ಯೋಚನೆ ಮಾಡ್ತಾ ಇದ್ದಾರಾ, ಅಥವಾ ಕ್ಯಾಬಿನೆಟ್ ರೀಶಫಲ್ ಹೊಸ್ತಿಲಲ್ಲಿ ತಮ್ಮನ್ನ ಮರಳಿ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವುದಕ್ಕೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.